ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮಗೆ ಮಲ್ಪೆದು ಮಾರಿ ಹಬ್ಬ. ಇಲ್ಲಿಗೆ ನಾವು ಹೋಗ್ತೇವೆ. ರಾತ್ರಿ ಸಾಯಂಕಾಲದಿಂದ ಸ್ಟಾರ್ಟ್ ಆಗ್ತದೆ ಪೂಜೆ ಎಲ್ಲ. ಇದು ನಮ್ಮದು ಮಾರಿಗುಡಿ, ದೇವಿಯ ದೇವಸ್ಥಾನ. ಮಲ್ಪೆಯ ಮಾರಿ ಹಬ್ಬದ ದಿವಸ ಇದು ದೇವಸ್ಥಾನದಲ್ಲಿ ತುಂಬ ಗಮ್ಮತ್ತುಂಟು. ದರ್ಶನ ಅದೆಲ್ಲ ಉಂಟು. ಮತ್ತು ಇಲ್ಲಿಯ ಕೋಳಿಯನ್ನೆಲ್ಲ, ಹರಕೆಗೆ ಕೊಟ್ಟ ಕೋಳಿಯನ್ನೆಲ್ಲ ಕಟ್ ಮಾಡಿ ಕೊಡ್ತಾರೆ. ಮತ್ತು ನಾವು ಮನೆಯಲ್ಲಿ ಬಂದು ಅದನ್ನು ಪ್ರಿಪೇರ್ ಮಾಡೋದು. ಕೋಳಿಯನ್ನು ಕಟ್ ಮಾಡಿ ಎಲ್ಲ ಪದಾರ್ಥ ಎಲ್ಲ ಮಾಡಿ, ಮತ್ತು ಕೆಲವರು ಬಳಸಿಡ್ತಾರೆ ಮಿಸ್ಸೆಲ್ಗಂತ. ಅದು ನಾವು ಸಹ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆವು. ಬಂದಮೇಲೆ ನಮಗೆ ಮಲ್ಪೆದು ಮಾರಿ ಹಬ್ಬ ಅಲ್ಲ, ಅದಕ್ಕೋಸ್ಕರ ನಾನು ಇದೆಂತ ಗೊತ್ತುಂಟ, ಪ್ರೌನ್ಸ್ ಗ್ರೇವಿಗೆದು ನನ್ನದಿದು ಚಾನಲಲ್ಲಿ ಹಾಕಿದ್ದೇನೆ. ಪ್ರೌನ್ಸ್ ಗ್ರೇವಿ ನೀವು ಇದನ್ನು ನೋಡಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಬಂದಿದೆ ಮಾತ್ರ. ಪ್ರೌನ್ಸ್ ಗ್ರೇವಿ ಅಷ್ಟೇ ಸೂಪರಾಗಿದೆ. ನಮ್ಮನೆಗೆ ಗೆಸ್ಟಾಗಿ ಬಂದವರು ಎಲ್ಲರೂ ಸಹ ಖುಷಿಯಾಗಿ ಹೋದರು. ಒಳ್ಳೆಯದಾಗಿದೆ ಅಂತ ಹೇಳಿದರು ಊಟ. ಪ್ರೌನ್ಸ್ ಗ್ರೇವಿ ಮಾಡಿದೆ ನಾನು. ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೇನೆ, ಎಂತೆಲ್ಲ ಹಾಕಿದಂತ. ಫುಲ್ ವಿಡಿಯೋ ನಾನು ಮೊದಲೇ ಹಾಕಿದ್ದೇನೆ ಇದರದ್ದು. ಪ್ರೌನ್ಸ್ ಗ್ರೇವಿದ್ದು, ಮಟನ್ ಸುಕ್ಕ ಅದೆಲ್ಲ ಹಾಕಿದ್ದೇನೆ. ಅದೇ ಮಾಡಿದ್ದು. ಮಲ್ಪೆ ಮಾರಿ ಹಬ್ಬ ಅಂದರೆ ಅದೇ ನಮಗೆ. ನಮ್ಮ ಅತ್ತೆ ಮಾವ ಚಿಕನ್ ಎಲ್ಲ ತಿನ್ನುವುದಿಲ್ಲ, ಅದಕ್ಕೆ ಅವರಿಗೆ ಪ್ರೌನ್ಸು. ಮತ್ತು ಉಂಟಲ್ಲ, ಮಸಾಲೆನೆಲ್ಲ ಸ್ವಲ್ಪನೇ ಕ್ಲಿಪ್ಪಿಂಗ್ ತೆಗೆದು ಹಾಕಿದ್ದು. ಇದು ಗ್ರೈಂಡ್ ಮಾಡಿ ಇಡುವಾಗ ಉಂಟು. ಮತ್ತು ನಾವು ಇಡ್ಲಿ ಮಾಡಿದ್ದೇನೆ. ಇಡ್ಲಿಯದ್ದು ಸಹ ನಾನು ರೆಸಿಪಿ ಹಾಕಿದ್ದೇನೆ. ಇಡ್ಲಿಗೆ ಸಹ ನೋಡಿ, ಬಂದೆಲ್ಲ ಹಿಟ್ಟೆಲ್ಲ ಕಡ್ದಿಟ್ಟಿದ್ದೇನೆ. ನಿನ್ನೆ ರಾತ್ರಿ ಹಿಂದಿನ ದಿವಸ ಕಡ್ದಿಟ್ಟಿದ್ದೇನೆ. ಬೆಳಿಗ್ಗೆ ಏಳುವಾಗ ಉಂಟಲ್ಲ, ನನಗೆ ಅದರದ್ದು ಫುಲ್ ಅಂದರೆ 2 ಪಾತ್ರೆಗೆ ಹಾಕಿ ನಾನು ತೆಗೆದಿಟ್ಟದ್ದು. ಅದು ಉಂಟಲ್ಲ, ಬೆಳಿಗ್ಗೆ ನೋಡುವಾಗ ಫುಲ್ಲು 2 ಪಾತ್ರೆ ಸುಬ್ಬಿ ಬಂದಿದೆ. ನನಗೆ ವಿಡಿಯೋ ಮಾಡಬೇಕಾ, ಅದನ್ನು ಇಲ್ಲದ್ರೆ ಚೆಲ್ತದೆ, ಒಂದೇ ನಿಮಿಷಕ್ಕೆ ಚೆಲ್ತದೆ. ಇದು ನಾನು ಉಂಟಲ್ಲ, ಮೊದಲು 2 ಇದು ಹಿಟ್ಟು ಇಷ್ಟು ಫುಲ್ಲಾದದ್ದು ಕೆಳಗೆ ಬರುವಾಗ ನಾನು ಅದನ್ನು ಒಂದಕ್ಕೆ ಹಾಕಿ ಮತ್ತು ಸ್ಪೂನ್ ಹಾಕಿ ತಿರುಗಿಸಿಟ್ಟೆ. ಮತ್ತು ಇಡ್ಲಿ ಎಲ್ಲ ಮಾಡಿ ಆಯಿತು. ನಂದು ತಟ್ಟೆ ಇಡ್ಲಿ ಮಾಡಿದ್ದು, ಮತ್ತು ಸ್ವಲ್ಪ ಸಣ್ಣ ಇಡ್ಲಿ. ಇಡ್ಲಿ ಎಲ್ಲ ಖಾಲಿ ಒಂದು 3-4 ಉಳಿತು ಅಷ್ಟೇ. ತುಂಬ ಸಾಫ್ಟಾಗಿ ಬರ್ತದೆ. ನಾನು ಮೆಜರ್ಮೆಂಟಲ್ಲಿ ತಟ್ಟೆ ಇಡ್ಲಿ ಅಂತ ಹಾಕಿದ್ದೇನೆ, ನನ್ನ ರೆಸಿಪಿ ಚಾನಲಲ್ಲಿ ಉಂಟು, ನೀವು ನೋಡ್ಬೋದು. ಮತ್ತು ಮಟನ್ ಮಾಡಲಿಕ್ಕೆ ಎಲ್ಲ ಮಟನ್ ಸುಕ್ಕದ್ದು ಸಹ ನಾನು ರೆಸಿಪಿ ಹಾಕಿದ್ದೇನೆ. ಈಗ ಮಟನ್ ಪದಾರ್ಥದ್ದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ತೇನೆ, ನೋಡಿ ನೀವು. ಮಟನ್ ಸಹ ಹುಳಿ, ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿ ಬಂದಿದೆ. ಮತ್ತು ನಾವು ಬನ್ನೂರು ಮಟನ್ ಮಾಡೋದು, ಅದು ಸಹ ಒಳ್ಳೆ ಸಾಫ್ಟಾಗಿ ಬರ್ತದೆ. ಮಟನ್ ಪದಾರ್ಥ ಸಹ ಸೂಪರಾಗಿದೆ. ನಂದು ಅಡುಗೆ ಒಳ್ಳೆಯದಾಗ್ತದೆ, ಆದರೂ ಸಹ ತುಂಬ ಅಂದರೆ ತುಂಬ ಗ್ರೇವಿ ಎಲ್ಲ ಸೂಪರಾಗಿ ಬಂದಿದೆ. ಖುಷಿ ಒಂದು. ಬಂದವರು ಹೇಳ್ತಾರಲ್ಲ, ಊಟ ಎಲ್ಲ ಒಳ್ಳೆಯದಾಗಿದೆ. ನಾನು ಒಬ್ಬಳೇ ಇದು ಪ್ರಿಪೇರ್ ಮಾಡಿದ್ದು. ಮಟನ್ ಸುಕ್ಕ, ಎಂತೆಲ್ಲ ರೆಸಿಪಿ ಮಾಡಿದ್ದೇನೆ ಅಂತೆಲ್ಲ ತೋರಿಸ್ತೇನೆ ಲಾಸ್ಟಿಗೆ, ಎಂತೆಲ್ಲ ಮಾಡಿದ್ದೇನೆ ಅಂತ. ಮಾತ್ರ ಸಾಕಾಗಿ ಹೋಗಿದೆ. ಒಬ್ಬಳೇ ಮಾಡಬೇಕಲ್ಲ, ಮನೆಯದ್ದು ಒರೆಸೋದು ಅದೆಲ್ಲ ಆಗುವಾಗ ತುಂಬ ಸಾಕಾಗಿದೆ ಮಾತ್ರ. ಯಾವಾಗ ಮಲಗುದಂತಾಗಿದೆ ಆ ಥರ ಆಗಿದೆ. ನಾನು ನೋಡಿ, ಈಗ ಮಟನಿಗೆ ನಾನಿಟ್ಟೆ, ಕುಕ್ಕರಲ್ಲೇ ಮಾಡೋದು. ಒಂದು 3-4 ವಿಸಿಲಿಟ್ಟೆ ಮಾತ್ರ. ಬನ್ನೂರು ಮಟನ್ ಪರ್ಫೆಕ್ಟ್ ಬೆಂದಿದೆ. 4 ವಿಸಿಲ್ಗೆ. 3 ವಿಸಿಲ್ಸ್ ಸಾಕಾಗ್ಬೋದಿತ್ತು, 4 ವಿಸಿಲ್ಸ್ ಕರೆಕ್ಟಾಗಿದೆ. ಯಾಕಂದರೆ ಸ್ವಲ್ಪ ಗಟ್ಟಿ ಇದ್ದರೆ ಮಕ್ಕಳಿಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು 4 ವಿಸಿಲ್ ಅವ್ರು ಹೇಳಿದ್ದಾರಂತೆ, ಬನ್ನೂರು ಮಟನ್ಗೆ 4 ವಿಸಿಲ್ ಬೇಕು. ಕೆಲವರದ್ದು ದೊಡ್ಡ ಕುಕ್ಕರ್ ಆದರೆ 3 ವಿಸಿಲ್ ಸಾಕಂತ ಹೇಳ್ತಾರೆ. ನಾನು ಸ್ವಲ್ಪನೇ ಕ್ಲಿಪ್ಪಿಂಗ್ ತೆಗೆದು ಹಾಕಿದ್ದು ನಿಮಗೆ. ಆಯಿತು. ಮಟನ್ ಸುಕ್ಕ ಸಹ ರೆಡಿ ಆಗ್ತಾ ಉಂಟು. ರೆಡಿ ಆಗುವಾಗ ಈಚೆ ಸೈಡಲ್ಲಿ ಇದಿಟ್ಟೆ, ಎಂತ ಗೊತ್ತುಂಟ, ಪ್ರೌನ್ಸ್ ಗ್ರೇವಿಗೆ ಇಟ್ಟೆ. ಮಸಾಲೆ ಎಲ್ಲ ಬೇಗನೆ ಕಡ್ದಿಟ್ಟಿದ್ದೇನಲ್ಲ, ಹಾಗಾಗಿ ಪಟ ಆಗ್ತದೆ, ಕೆಲಸ ಆಗ್ತದೆ. ಮಾತ್ರ ಎಲ್ಲ ಕೆಲಸ ಒಬ್ಬಳೇ ಮಾಡುವಾಗ, ಪಾತ್ರೆ ತೊಳೆಯೋದು, ಇಡ್ಲಿ ತಟ್ಟೆ ತೊಳೆಯೋದು ಅದೆಲ್ಲ ಆಗುವಾಗ ತುಂಬ ಸಾಕಾಗ್ತದೆ. ಮತ್ತು ನಾವಿದು ಮಲ್ಪೆಯ ಹಬ್ಬ, ಇದು ನಮಗೆ ಮಳೆಗಾಲಕ್ಕೆ ಬರ್ತದಲ್ಲ, ಆಟಿಗೆ. ಇದು ಎಲ್ಲರ ಮನೆಯಲ್ಲಿ ಸಹ ಗ್ರ್ಯಾಂಡ್ ಮಾಡ್ತಾರೆ. ನಮಗೆ ಮಲ್ಪೆಯವರಿಗೆ ಉಂಟಲ್ಲ, ಇದು ಫ್ರೀ ಟೈಮ್ ಥರ. ಹಾಗಾಗಿ ತುಂಬ ಇವರನ್ನೆಲ್ಲ ಗೆಸ್ಟ್ನವರನ್ನೆಲ್ಲ ಕರೆದು, ನಾನು ಗೆಸ್ಟ್ನವರನ್ನೆಲ್ಲ ಕರೆದು ಊಟ ಹಾಕುವುದೇ ನಮ್ದು ಇದೇ ಮಾರಿಗೆ. ತುಂಬ ಗಮ್ಮತ್ತು ಮಾಡೋದು. ಮತ್ತು ಮಧ್ಯದಲ್ಲಿ ಬರ್ತದೆ, ಈಗ ಬೇಸಿಗೆ ಕಾಲಕ್ಕೆ ಸಹ ಬರ್ತದೆ. ಆವಾಗೆಲ್ಲ ಬರ್ತದೆ ಒಂದು 4-3 ಏನಷ್ಟು ಮಾರಿ ಇರಬೇಕು ನಮಗೆ ಮಲ್ಪೆಯವರಿಗೆ. ಅದು ಮಾರಿಗೆ ಎಂತ ಗೊತ್ತುಂಟು, ಅಷ್ಟು ನಾವು ಜನರನ್ನೆಲ್ಲ ಕರೆಯುವುದಿಲ್ಲ. ಆವಾಗ ಫುಲ್ ಸೀಸನ್ ಟೈಮ್ ಮಲ್ಪೆಯಲ್ಲೆಲ್ಲ. ಹಾಗಾಗಿ ಇದು ಟೈಮಿಗೆ ಉಂಟಲ್ಲ, ಎಲ್ಲರಿಗೂ ಸಹ ಸಿಗ್ತದೆ. ಹಾಗಾಗಿ ಮಾರಿ ಹಬ್ಬ ತುಂಬ ಗಮ್ಮತ್ತು, ತುಂಬ ಅಂದರೆ ತುಂಬ ಗಮ್ಮತ್ತು. ಹಾಗೆಯೇ
ಮಟನ್ ಸುಕ್ಕ ಸಾಕ್ತಾ ಉಂಟು. ಎಲ್ಲ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿದ್ದಲ್ಲ, ಹಾಗಾಗಿ ಕ್ಲಿಪ್ಪಿಂಗ್ ಎಲ್ಲ ಸ್ವಲ್ಪ ಸ್ವಲ್ಪನೇ ತೆಗೆದು ಹಾಕಿದ್ದೇನೆ. ಮತ್ತೆಂತ ಗೊತ್ತುಂಟ, ನಮ್ಮ ಅತ್ತೆ ಮತ್ತು ಮಾವ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಅವರ ರಿಲೇಷನ್ ಅವರಲ್ಲಿ ಯಾರೇನ ತೀರಿ ಹೋದ್ರಂತೆ, ಏಜಿನವರು, ತುಂಬ 90 ಇಯರ್ಸ್ ಎಬೋವೇನ, ಅವರು ತೀರಿ ಹೋದ್ರಂತೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಬರುವಾಗ. ಹಾಗಾಗಿ ನನಗೆ ನಾನು ಎಲ್ಲರದ್ದೊಂದು ವೀಡಿಯೋ ಮಾಡಬೇಕಂತ ಎಣಿಸಿದ್ದು ಊಟ ಮಾಡುವಾಗ. ನನಗೆ ಆಗಲಿಲ್ಲ, ನಾನು ಚೂರು ಮಕ್ಕಳದ್ದು ಮಾಡಿದ್ದು. ಸುಸ್ತಾಗುವಾಗ ಎಂಥ ಸಹ ಬೇಡ ಅನಿಸ್ತದೆ, ಹಾಗೆ ಸಾಕಾಗ್ತದೆ. ಈಗ ಪ್ರೌನ್ಸ್ ಗ್ರೇವಿಗೆ ಇಟ್ಟೆ ನಾನು. ಪ್ರೌನ್ಸ್ ಗ್ರೇವಿ ಸಹ ನಾನಿದು ರೆಸಿಪಿಯನ್ನು ಹಾಕಿದ್ದೇನೆ ಅದರ ಮೊದಲೇ. ತುಂಬ ಟೇಸ್ಟಿಯಾಗಿ ಬರ್ತದೆ. ಇದೆಲ್ಲ ನಾನು ಉಂಟಲ್ಲ ಹುರಿದೇ ಹಾಕಿದ್ದು, ಹಾಗಾಗಿ ಉಂಟಲ್ಲ ಇದು ಹಾಳಾಗೋದಿಲ್ಲ ನಮಗೆ. ಯಾವಾಗಲೂ ನಾವು ಡ್ರೈ ರೋಸ್ಟು, ನಾನು ಇದೆಲ್ಲ ಉಂಟಲ್ಲ ಸ್ಪೈಸಸ್ ಎಲ್ಲ ಡ್ರೈ ರೋಸ್ಟ್ ಮಾಡೋದು, ಅದಕ್ಕೆ ಎಣ್ಣೆನೇ ಹಾಕೋದಿಲ್ಲ. ಮೆಣಸು ಮತ್ತು ಯಾವುದಕ್ಕೆ ಎಣ್ಣೆ ಹಾಕೋದಂದರೆ ಮೆಣಸು ಮತ್ತು ಇದು ಆನಿಯನ್, ಅದಕ್ಕೆ ಮಾತ್ರ ಚೂರು ಆಯಿಲ್ ಹಾಕಿ ಇದು ಮಾಡೋದು, ಮತ್ತೆಲ್ಲ ಡ್ರೈ ರೋಸ್ಟ್ ಮಾಡೋದು. ಹಾಗಾಗಿ ಹಾಳು ಸಾಗೋದಿಲ್ಲ. ಮತ್ತೆ ಉಂಟಲ್ಲ ನಾವು ಯಾವುದೇ ಗ್ರೇವಿಗೆ ಉಂಟಲ್ಲ ತಿಕ್ಕಾಗಿ ನೈಸಾಗಿ ರುಬ್ಬಬೇಕು. ನೈಸ್ ಅಂದರೆ ನೈಸ್. ಆವಾಗ ನಮಗೆ ಗ್ರೇವಿ ಸಹ ತುಂಬ ನಾನು ನೀರು ಹಾಕೋದಿಲ್ಲ, ಹಾಲು ಹಾಕಿ ಮಾಡೋದು, ತೆಂಗಿನಕಾಯಿದ್ದು ಹಾಲು ಹಾಕಿ. ಹಾಗಾಗಿ ತೆಂಗಿನಕಾಯಿ ನಾವು ಹಾಲು ಹಾಕುವಾಗ ಅದು ದಪ್ಪ ದಪ್ಪನೇ ಬರ್ತದೆ. ಹಾಗಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ. ಅಡುಗೆ ಅಂದರೆ ಅಡುಗೆ ಸೂಪರ್ ಆಗಿದೆ ಅಡುಗೆ ಎಲ್ಲ. ಹಾಗೆಯೇ ಅತ್ತೆ ಮಾವೆಲ್ಲರೂ ಸಹ ಹೇಳಿದರು ಊಟ ಎಲ್ಲ ಒಳ್ಳೆಯದಾಗಿದೆ ಅಂತ ಅಡುಗೆ. ಮತ್ತು ನಾನೆಂತ ಮಾಡಿದೆ, ಮಸಾಲೆ ಎಲ್ಲ ಬೇಗನೆ ಬೆಳಿಗ್ಗೆ ಎದ್ದವಳೆ ಎಲ್ಲ ಹಾಕಿದ್ದೇನಲ್ಲ, ಹಾಗಾಗಿ ಸ್ವಲ್ಪ ಬೇಗ ಬೇಗ ಆಯಿತು. ಈಗ ಇದು ಗ್ರೇವಿ ಸಾಕ್ತಾ ಬರುವಾಗ ಉಂಟಲ್ಲ ಫಿಶ್ ಗ್ರೇವಿಗೆ ರೆಡಿ ಮಾಡಿದೆ. ಪಾಂಪ್ಲೆಟ್ ತಂದಿದ್ರೆ, ವೈಟ್ ಪಾಂಪ್ಲೆಟ್. ಈಗ ತುಂಬ ಕಾಸ್ಟ್ಲಿ ಮಾತ್ರ ಮೀನಿಗೆ. ಆದರೂ ಸಹ ಯಾಕಂದರೆ ನಾವು ಉಂಟಲ್ಲ ಹೆಚ್ಚಾಗಿ ನಮ್ಮ ಮನೇಲಿ ಫಂಕ್ಷನ್ ಆಗೋದಿಲ್ಲ. ಫಂಕ್ಷನ್ ಅಂದರೆ ಬರ್ಡೇ ಎಲ್ಲ ಮಾಡ್ತೇವೆ, ನಾವೇ ಮಾಡೋದು. ಹೀಗೆ ತುಂಬ ಮಂದಿಯನ್ನೆಲ್ಲ ಕರೆಯುವುದಿಲ್ಲ. ಅತ್ತೆ ಮಾವ ಹಾಗೆ ಅವರ ಮನೆಯವರು ಮತ್ತು ನನ್ನ ಫ್ಯಾಮಿಲಿಯವರನ್ನು ಮಾತ್ರ ಕರೆಯುವುದು. ಹಾಗಾಗಿ ಈ ಮಾರಿ ಹಬ್ಬ ಮಾಡ್ತೇವಲ್ಲ ಆವಾಗ ಸ್ವಲ್ಪ ಗ್ರ್ಯಾಂಡೇ ಮಾಡ್ತೇವೆ. ಹಾಗೆ ಚಿಕನ್ ಇದು ಪ್ರೌನ್ಸ್ ಗ್ರೇವಿ ಸಾಕ್ತಾ ಬಂತು ನೋಡಿ, ಹಾಲು ಹಾಕ್ತಾ ಇದ್ದೇನೆ. ಪ್ರೌನ್ಸ್ ಗ್ರೇವಿ ಸಾಕ್ತಾ ಬಂತು. ಮತ್ತು ನಾನು ಫಿಶ್ ಫ್ರೈ ಇದು ತಂದಿದ್ದಾರೆ, ಎಂತ ಗೊತ್ತುಂಟು, ದೊಡ್ಡ ದೊಡ್ಡ ಪ್ರೌನ್ಸ್ ತಂದಿದ್ದಾರೆ. ಇದು ಪ್ರೌನ್ಸ್ ಸಣ್ಣ ಸಣ್ಣ ಪ್ರೌನ್ಸ್ ಗ್ರೇವಿ ಮಾಡಲಿಕ್ಕೆ, ಫ್ರೆಶ್ ಮಾತ್ರ ಇದು. ಅದು ಸಹ ಫ್ರೆಶ್ ಅಂತೆ ಪ್ರೌನ್ಸು, ದೊಡ್ಡ ದೊಡ್ಡದು. ಎಷ್ಟು ಕೆ ಜಿಗೆಲ್ಲ ಎಷ್ಟು ಅಂತಲೇ ಗೊತ್ತಿಲ್ಲ ನನಗೆ, ನಾನು ಕೇಳಲಿಕ್ಕೆ ಸಹ ಹೋಗೋದಿಲ್ಲ ಎಂತಂತ. ಹಾಗಾಗಿ ದೊಡ್ಡ ದೊಡ್ಡ ಪ್ರೌನ್ಸ್ ತಂದದ್ದುಂಟಲ್ಲ, ಅದನ್ನು ನಾನೆಂತ ಮಾಡಿದೆ, ಫ್ರೈ ಮಾಡಿದೆ. ಫ್ರೈ ಮಾಡುವಾಗ ಎಂತ ಗೊತ್ತುಂಟ, ನಾನು ಯಾವಾಗಲೂ ನಾನು ಫ್ರೈಯಿದ್ದು ಮಸಾಲೆ ಸಹ ಹಾಕಿದ್ದೇನೆ ನನ್ನ ರೆಸಿಪಿ ಚಾನಲಲ್ಲಿ. ತುಂಬ ಒಳ್ಳೆಯದಾಗ್ತದೆ. ನಾನು ಚಕ್ಕೆ ಎಲ್ಲ ಹಾಕ್ತೇನೆ ಫ್ರೈ ಇದು ಮಸಾಲ ಮಾಡುವಾಗ, ಯಾವುದು ಫ್ರೈ ಇದ್ದು ಮಸಾಲ ಮಾಡುವಾಗ. ನೀವು ಬೇಕಾದರೆ ನೋಡ್ಬೋದು, ಫ್ರೈ ಮಸಾಲ ಅಂತ ಇದು ಮಾಡಿದರೆ ಬರ್ತದೆ. ಎಂತ ಗೊತ್ತುಂಟು, ನಾನು ಇವತ್ತು ಎಂತ ಮಾಡಿದೆ ಗೊತ್ತುಂಟ, ಫ್ರೈ ಮಸಾಲ ರೆಡಿ ಮಾಡಿಟ್ಟಿದ್ದೇನೆ ಹಿಂದಿನ ದಿವಸ ರಾತ್ರಿಗೆ ನನಗೆ ಬೇಕಿತ್ತು ಸ್ವಲ್ಪ ನಮಗೆ ಮನೆಗೆ. ಹಾಗಾಗಿ ನಾನು ಉಂಟಲ್ಲ ಅದು ಪ್ರಿಪೇರ್ ಮಾಡುವಾಗ ಬೆಳಿಗ್ಗೆ ಇವತ್ತು ಪ್ರೌನ್ಸಿಗೆ ಉಂಟಲ್ಲ ಮಸಾಲೆ ಎಲ್ಲ ಹಾಕಿದ ಮೇಲೆ, ಪ್ರೌನ್ಸ್ ಮಸಾಲ ನಾವು ಮಿಕ್ಸ್ ಮಾಡ್ತೇವೆಲ್ಲ, ಫ್ರೈ ಮಸಾಲ ಮಿಕ್ಸ್ ಮಾಡುವಾಗ ಒಂದು ಅರ್ಧ ಸ್ಲೈಸ್ ಇದು ಹಾಕಿದೆಯಾ, ಎಂತ ಗೊತ್ತುಂಟ, ಲೈಮ್ ಹಾಕಿದೆ. ಅಷ್ಟು ಸೂಪರ್ ಟೇಸ್ಟಿಯಾಗಿ ಬಂದಿದೆ. ನನಗೆ ತುಂಬ ಖುಷಿಯಾಯಿತು. ರವೆ ಫ್ರೈ ಮಾಡಿದ್ದು ನಾನು, ತುಂಬ ಎಣ್ಣೆ ಹಾಕೋದಿಲ್ಲ ನಾನು, ಡೀಪ್ ಫ್ರೈ ಮಾಡೋದಿಲ್ಲ ಯಾವ ಫ್ರೈನೂ ಸಹ, ತವದಲ್ಲಿಯೇ ಕಾಯಿಸೋದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ. ಹಾಗೆ ರವೆ ಎಲ್ಲ ಹಾಕಿ ಮಾಡಿದ್ದು ತುಂಬ ಟೇಸ್ಟಿಯಾಗಿ ಬಂದಿದೆ. ಅದು ಸಹ ನಾನು ಹಾಕಿದ್ದೇನೆ. ಮಸಾಲೆ ಎಲ್ಲ ಯಾವುದು ಸಹ ತೆಗೆದದ್ದು ಫುಲ್ ವೀಡಿಯೋ ಮಾಡಲೇ ಇಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕಿದ್ದು. ಈಗ ಪ್ರೌನ್ಸ್ ಗ್ರೇವಿ ಸಹ ರೆಡಿ ಆಯಿತು. ಈಗ ಮತ್ತೆ ನಾನೆಂತ ಮಾಡಿದೆ ಗೊತ್ತುಂಟ, ಫಿಶ್ ಇದೆ ನೋಡಿ, ನಾನು ಪ್ರೌನ್ಸ್ ಮಾತ್ರ ತುಂಬ ದೊಡ್ಡದಿತ್ತು. ಇದು ಟೈಗರ ಬಿಗ್ಗ, ನನಗೆ ಅಂತಂತಾನೆ ಗೊತ್ತಿಲ್ಲ ಹೆಸರು. ಇದು ದೊಡ್ಡದಿತ್ತು ನೋಡಿ, ಎಷ್ಟು ದೊಡ್ಡ ಸೈಜ್ ನೋಡಿ. ಇದಕ್ಕೆ ನಾನು ಹೀಗೆ ಮಸಾಲೆ ಎಲ್ಲ ಮಿಕ್ಸ್ ಮಾಡುವಾಗ ಮೊದಲಿಗೆ ನಾನು ಇದನ್ನೆಂತ ಮಾಡಿದೆ ಗೊತ್ತುಂಟು, ದೊಡ್ಡ ಇದಲ್ಲ ಪ್ರೌನ್ಸ್ ಅಲ್ಲ, ಇದು ಟರ್ಮರಿಕ್ ಪೌಡ್ರ್ ಮತ್ತು ಇದು ಉಪ್ಪು ಹಾಕಿ ಸಾಲ್ಟ್ ಹಾಕಿ ಉಂಟಲ್ಲ ಮಿಕ್ಸ್ ಮಾಡಿ ಇಟ್ಟೆ, ಒಂದು 10 ನಿಮಿಷ ಮಿಕ್ಸ್ ಮಾಡಿ ಹಾಗೇನಿಟ್ಟೆ. ಅದಕ್ಕೆ ನಾನು ಫ್ರೈ ಇದ್ದು ಮಸಾಲೆ ಹಾಕಿ ಉಂಟಲ್ಲ ಸ್ವಲ್ಪ ಲೈಮ್ ಇದು ಮಾಡಿದ್ದೆ, ಮತ್ತು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿಟ್ಟೆ. ಮತ್ತು ಇದು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು ನಾವು, ಒಂದು ಗಂಟೆ ಇಟ್ಟಿದ್ದೇನೆ ಮಿನಿಮಮ್, 1 ಗಂಟೆ ಇಟ್ಟು ಮತ್ತು ನಾನು ಫ್ರೈ ಮಾಡಿದ್ದು. ಇದಾದಮೇಲೆ ನಾನು ಇದು ಫ್ರೈಗೆ ಇದು ಆದಮೇಲೆ ಮೀನು ಪದಾರ್ಥ ಮಾಡಿದೆ. ಅದೇ ಹೇಳಿದಲ್ಲಿ ನಾನು ಇದು ತಂದಿದ್ದರು ಪಾಂಪ್ಲೆಟ್, ವೈಟ್ ಪಾಂಪ್ಲೆಟ್. ಹಾಗಾಗಿ ಅದು ಸಹ ಗ್ರೇವಿ ಸಖತ್ತಾಗಿ ಬಂದಿದ್ದು. ನಾನೆಲ್ಲ ಫಿಶ್ ಮಸಾಲೆ ಎಲ್ಲ ರೆಡಿ ಮಾಡಿಡ್ತೇನೆ.
ಅದನ್ನೇ ಮಾಡಿದ್ದು, ಅದರಲ್ಲೇ ಮಾಡಿದ್ದು. ಲಾಸ್ಟಿಗೆ ಒಂದು ಒಗ್ಗರಣೆ ಒಂಚೂರು ಕೊಟ್ಟೆ. ನಾನಿದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕಿದೆ, ಇದು ಪ್ರೌನ್ಸ್ ಇದು ಫಿಶ್ ಸಾರು ಮಾಡುವಾಗ. ಮತ್ತು ಲಾಸ್ಟಿಗೆ ಒಂಚೂರು ಉಂಟಲ್ಲ ಇದೆಲ್ಲ ಕುದಿ ಆದಮೇಲೆ ಇಳಿಸುವಾಗ ಉಂಟಲ್ಲ ಒಂಚೂರು ನಾನು ಇದು ಕೊಟ್ಟೆ, ಗಾರ್ಲಿಕ್ ಉಂಟಲ್ಲ, ಗಾರ್ಲಿಕ್ಕನ್ನು ಸ್ವಲ್ಪ ಚಚ್ಚಿ ಒಂಚೂರು ಕರಿಬೇವೆಲ್ಲ ಹಾಕಿ, ನಾನು ತೆಂಗಿನ ಎಣ್ಣೆನೇ ಹಾಕೋದು, ತೆಂಗಿನ ಎಣ್ಣೆ ಎಲ್ಲ ಹಾಕಿ, ತೆಂಗಿನ ಎಣ್ಣೆಗೆ ಸಹ 450 ಆಗಿದೆ ಅಂತೆ 1 ಲೀಟರಿಗೆ. ತುಂಬ ಕಾಸ್ಟ್ಲಿ ಆಗಿದೆ, ಎಲ್ಲ ಐಟಮ್ಸ್ ಸಹ ಕಾಸ್ಟ್ಲಿಯೇ. ಆದರೂ ಸಹ ನಮಗೆ ಹೆಲ್ದಿಯಾಗಿ ತಿನ್ನಬೇಕಂತ ನಾವು ರೇಟ್ ನೋಡುವ ಹಾಗಿಲ್ಲ ಯಾವುದಕ್ಕೂ ಸಹ ಈಗ. ಹಾಗಾಗಿ ಇದು ಸಹ ಫಿಶ್ ಮಸಾಲ ಸಹ ಆಯಿತು. ಆದಮೇಲೆ ಬಾಯ್ಲ್ಡ್ ರೈಸ್ ಇಟ್ಟೆ. ಬಾಯ್ಲ್ಡ್ ರೈಸ್ ಆದಮೇಲೆ ಫ್ರೈ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂತೂ ಇಂತೂ ಮಾರಿ ಹಬ್ಬದೆಲ್ಲ ಕೆಲಸ ಆಯಿತು, ಕೆಲಸ ಆಗ್ತಾ ಬಂತು. ಒಬ್ಬರೊಬ್ಬರೇ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಇಷ್ಟು ಕೆಲಸವನ್ನು ಮಾಡಲಿಕ್ಕೆ. ಆದರೂ ಸಹ ನಾನೆಂತ ಗೊತ್ತುಂಟು, ನನಗೆ ಬೇರೆಯವರಿಗೆ ಉಪದ್ರ ಮಾಡೋದಂದರೆ ನನಗೆ ಇಷ್ಟನೇ ಅಲ್ಲ. ಅತ್ತೆ ಕಳಿಸ್ಕೊಡ್ತೇನೆ ಅಂತ ಹೇಳಿದರು, ಇಡ್ಲಿ ಎಂತಾದರೂ ಮಾಡಿ ಕಳಿಸ್ಕೊಡ್ಬೇಕಂತ ಕೇಳಿದರು. ನನಗೆ ಅದೆಲ್ಲ ಸರಿಯಾಗೋದಿಲ್ಲ. ಹಾಗೆ ನನಗೆ ಎಷ್ಟಾಗ್ತದೆ ಅಷ್ಟು ಮಾಡ್ತೇನೆ. ನಾನು ಮನೆಯಲ್ಲಿ ಸಹ ನನಗೆ ಎಷ್ಟು ಸಾಕಾದರೂ ಸಹ ನಾನು ಗುಡಿಸಿ ಒರೆಸುವುದು ಕೆಲಸ ಮಾಡ್ತೇನೆ. ನನಗೆ ಅದು ಆಗೋದಿಲ್ಲ. ನಾನು ಊಟ ಮಾಡದಾದರೂ ಕೂತ್ಕೊಳ್ತೇನೆ, ನನಗೆ ಮನೆ ಕ್ಲೀನ್ ಗುಡಿಸಿ ಒರೆಸಲೇಬೇಕು ಆ ಥರ. ಇದೆಲ್ಲ ಆಗುವಾಗ ಫ್ರೈ. ಮತ್ತು ಕೆಲವರು ಎಣಿಸ್ಬೋದು ಇವಳೆ ಅಂತ ಮಾತಾಡ್ತಾಳೆ ಅಂತ. ಅಲ್ಲ, ನನ್ನ ವಿಷಯ ನಾನು ನಿಮಗೆ ಹೇಳೋದು ಆ ಥರ. ಎಷ್ಟು ಸಾಕಾದರೂ ನಾನು ನನ್ನ ಕೆಲಸ ನಾನು ಮಾಡ್ತೇನೆ. ಅದರೊಟ್ಟಿಗೆ ನಾನೀಗ ಮೇಕಪ್ ಕ್ಲಾಸಿಗೆ ಹೋಗ್ತಿದ್ದೇನೆ ಕೆಲಸ. ಹಾಗೆ ನನಗೆ ಯಾವುದ್ರಲ್ಲಾದರೂ ಒಂದರಲ್ಲಿ ಕಲಿಬೇಕು, ಎಂತಾದರೂ ಮಾಡಬೇಕಂತದ್ದು ನನಗೆ ತುಂಬ ಇಷ್ಟ. ಹಾಗೆ ನನಗೆ ಮನೆಯಲ್ಲಿ ಕೂತ್ಕೊಳ್ಳೋದಂದ್ರೆ ಆಗೋದಿಲ್ಲ. ಮನೆಯಲ್ಲಿ ಕೂತ್ಕೊಳ್ಳೋದಂದ್ರೆ ಆಗೋದಿಲ್ಲ ಅಂದರೆ ಮನೆಯಲ್ಲಿದ್ದವಳು ನಾನು ಮೊದಲಿಗೆ. ನನಗೆ ಅಂಗಡಿಯೆಲ್ಲ ಇತ್ತು. ಹಾಗಾಗಿ ನಾವು ದುಡಿತಿದ್ದವರು ಕೂತ್ಕೊಳ್ಳಿಕ್ಕೆ ಅದು ಯಾವತ್ತೂ ಮನಸ್ಸು ಬರುವುದಿಲ್ಲ ಆ ಥರ ನನ್ನ ಅನಿಸಿಕೆ. ನಾನು ಹಾಗೆ, ಬೇರೆಯವರು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಆಯಿತು, ಫ್ರೈ ಎಲ್ಲ ಆಯಿತು. ಫ್ರೈ ಆದಮೇಲೆ ಉಂಟಲ್ಲ, ಮಕ್ಕಳೆಲ್ಲ ಊಟಕ್ಕೆ ಕೂತ್ಕೊಂಡ್ರು. ನನ್ನ ಮಕ್ಕಳದ್ದು ಮಾತ್ರ ಒಂಚೂರು ವೀಡಿಯೋ ಮಾಡಿದ್ದು, ಮತ್ತು ಯಾರದ್ದು ಸಹ ಮಾಡಲಿಲ್ಲ. ಅವರು ಸಹ ಅತ್ತೆ ಮಾವ ಸಹ ಬರುವಾಗ ಲೇಟ್ ಆಯಿತು. ಮತ್ತೀಗ ನೋಡಿ ವೈಟ್ ರೈಸ್, ಬಾಯ್ಲ್ಡ್ ರೈಸ್ ಮಾಡಿದ್ದೇನೆ. ಫ್ರೈ, ಇಡ್ಲಿ ಮಾತ್ರ ಸಾಫ್ಟಾಗಿ ಬಂದಿದೆ. ರೊಟ್ಟಿ, ಮಟನ್ ಸುಕ್ಕ, ಅದು ನಾವು ಊರಿನಿದ್ದು ರೊಟ್ಟಿ ತಂದದ್ದು, ಮತ್ತು ಪ್ರೌನ್ಸ್ ಗ್ರೇವಿ, ಮತ್ತು ಫಿಶ್ ಸಾರು, ಇಷ್ಟು ಮಾಡಿದ್ದೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.